ಪೈಸಾ ನಾವು ಯೂಸ್ ಮಾಡ್ತಾ ಇರಲ್ಲ. ಸೊ ಅಂಥ ಟೈಮಲ್ಲಿ ನೀವೇನಾದ್ರೂ ಎಕ್ಸ್ಟ್ರಾ ಚಾರ್ಜ್ ಅವರೇ ಆಫೀಸಲ್ಲಿ ಇಲ್ಲ ಗೈಸ್ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಹಾಗೈತೆ ನನಗೆ ಮರ್ತೋಗ್ಬಿಟ್ಟೈತೆ ಬೆಳಿಗ್ಗೆ ಎದ್ದು ಕೆಲಸ ಅತಿ ಶೀಘ್ರದಲ್ಲೇ ತೋರಿಸ್ತೀನಿ. ನಂಗೆ ಗೊತ್ತಿಲ್ಲ ಅಷ್ಟೊಂದು ಎಡಿಟ್ ಮಾಡೋಕ್ಕೆ ನನಗೆ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ 100 ಡೇಸ್ ಚಾಲೆಂಜ್ನ ಡೇ 19ಗೆ ಸ್ವಾಗತ ಸುಸ್ವಾಗತ. ಗೈಸ್ ಫೈನಲಿ ನಾನು 19 ಡೇಸ್ ಕಂಪ್ಲೀಟ್ ಮಾಡಿದ್ದೀನಿ ಗೈಸ್. ಸ್ವಲ್ಪ ಖುಷಿ ಆಗ್ತಿದೆ ನನಗೆ. ಏನೋ ಗೊತ್ತಿಲ್ಲದೇನೋ ಹೆಂಗೆ ಮಾಡ್ತಾಯಿದ್ದೀನಿ ಅದು ನನಗೇನು ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದೀನಿ ಅನ್ನೋ ಖುಷಿ ನನಗೆ ಆಗ್ತಾ ಇದೆ. ಸೊ ಲೈಕ್ ಇವಾಗ ಗೇಟ್ ಮೀಟಿಂಗ್ ಹೋಗ್ಬೇಕಿತ್ತು ಗೈಸ್. ಆ್ಯಕ್ಚುಲಿ ಇವತ್ತು ಮಂಡೇ. ಆಶಿಕ್ ಸರ್ ಫೋನ್ ಮಾಡಿಬಿಟ್ಟು ಏನು ಇವತ್ತು ಮಂತ್ ಎಂಡ್ ಅಲ್ವಾ, ಏನೋ ಬರೋಕ್ಕೆ ಹೋಗ್ಬೇಡ ನೀನು ಅಂತೇಳಿ ಬೇರೆಯವರೆಲ್ಲ ಬಂದಿದ್ರು, ಬಟ್ ನನ್ನ ಕರೆಸ್ತಾ ಇಲ್ಲ. ಸೊ ಗೇಟ್ ಮೀಟಿಂಗ್ ಹೋಗೋದು ಹೆಂಗೋ ಕ್ಯಾನ್ಸಲ್ ಆಯಿತು. ಈಗ ಹನುಮಂತ್ ನನಗೋಸ್ಕರ ಟೀ ಅಂಗಡಿ ಹತ್ರ ವೇಟ್ ಮಾಡ್ತಿದ್ದೀನಿ ಗೈಸ್. ಅಲ್ಲಿಗೆ ಹೋಗೋಣ ಬನ್ನಿ. ಇವಾಗ ಬಂದಿದ್ದ ಕೆಲಸ ಎಲ್ಲ ಒಂದು ಆಲ್ಮೋಸ್ಟ್ ಅಲ್ಲಿ ಮುಗೀತು. ಸೊ ಎಕ್ಸೈಡಲ್ಲಿ ಕೆಲಸ ಮುಗೀತು. ಇವಾಗ ಸ್ವಲ್ಪ ಟೈಮ್ ಆಗಿದೆ, ಬಿಸಿಲು ಜಾಸ್ತಿ ಆಗೈತೆ, ಈ ಟೈಮಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ಟ್ರೇಡಿಂಗ್ ಆಫೀಸ್ಗೆ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೊರಡೋಣ. ಲೆಟ್ಸ್ ಗೋ ಗೈಸ್. ಟ್ರೇಡಿಂಗ್ ಆಫೀಸಿಂದ ಮತ್ತೆ ಕಸ್ಟಮರ್ ಪ್ಲೇಸ್ಗೆ ಹೋಗಿ ಕಸ್ಟಮರ್ಗೆ ಸ್ವಲ್ಪ ಲಿಟಲ್ ಬಿಟ್ ಡೌಟ್ಸ್ ಇತ್ತು. ಸೊ ಯಾವ ಥರ ಅಂತ ಅಂದರೆ, ಸರ್ ನಿಮ್ಮದು ಫಸ್ಟೇ ಏನೋ ವೈಫೈ ತೊಗೊಂಡೋಗಿರ್ತೀವಿ ಅಂದ್ಕೊಳ್ಳಿ ಇವಾಗ ಫಸ್ಟೇ. ಸೊ ಅದಾದಮೇಲೆ ಒಂದು 15 ದಿವಸ 20 ದಿವಸ ನಾವು ಯೂಸ್ ಮಾಡ್ತಾ ಇರಲ್ಲ. ಸೊ ಅಂಥ ಟೈಮಲ್ಲಿ ನೀವೇನಾದರೂ ಎಕ್ಸ್ಟ್ರಾ ಚಾರ್ಜಸ್ ಹಾಕ್ತೀರಾ ಅಂತೇಳಿ. ಇಲ್ಲ ಸರ್, ಆ ಥರ ಏನೂ ಚಾರ್ಜಸ್ ಆಗೋಲ್ಲ. ನೀವು ಎಷ್ಟು ದಿವಸ ಬೇಕಾದರೂ ರೀಚಾರ್ಜ್ ಮುಗ್ದಾದ್ಮೇಲೆ 1 ತಿಂಗಳು ಟೈಮ್ ಇರುತ್ತೆ. ಅದಾದಮೇಲೆ ಸೊ ನಾವು ಕಾಲ್ ಮಾಡ್ತೀವಿ, ನೀವೇನಾದರೂ ಯೂಸ್ ಮಾಡ್ತೀರಾ ಅಂದರೆ ಹಂಗೆ ಬಿಡ್ತೀವಿ, ಇಲ್ಲಾಂದರೆ ಡಿವೈಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಹೊರತು ಯಾವ ಥರ ಪೆನಾಲ್ಟಿ ಎಲ್ಲ ಆ ಥರ ಏನೂ ಬಿಡೋಲ್ಲ ಸರ್, ಎಕ್ಸ್ಟ್ರಾ ಫೈನ್ಸ್ ಎಲ್ಲ ಏನೂ ಬಿಡೋಲ್ಲ ಅಂತ ಹೇಳಿ. ಸೊ ಮತ್ತೇನಾದರೂ ಡಿವೈಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಹಿಂಗಿರುತ್ತೆ ಸರ್, ಏನು ಪ್ರಾಬ್ಲಮ್ ಬರುತ್ತೆ ಅಂತ ಕೇಳಿದ್ರು. ಸರ್ ಡಿವೈಸ್ ಹೋದ್ರೂ ಪರವಾಗಿಲ್ಲ, ನೆಕ್ಸ್ಟು ನಿಮಗೇನು ಅದಕ್ಕೂ ಏನೂ ಚಾರ್ಜಸ್ ಮಾಡಲ್ಲ, ಏನೋ ಬೇರೆ ನಾವೇ ರೌಟರ್ ಚೇಂಜ್ ಮಾಡ್ಕೊಡ್ತೀವಿ ಸರ್, ಫ್ರೀ ಟು ಯೂಸ್ ರೌಟರ್ ಕೊಡ್ತೀವಿ ಮತ್ತೆ ಅಂತ ಹೇಳಿ. ಸೊ ಕಸ್ಟಮರ್ನ ಫೈನಲಿ ಕನ್ವಿನ್ಸ್ ಮಾಡಿ ಕಸ್ಟಮರ್ನ ಎಕ್ಸೆಲ್ ಕಸ್ಟಮರ್ ಆಗಿ ಕನ್ವರ್ಟ್ ಮಾಡಿದ್ದೀನಿ ಗೈಸ್. ಸೊ ನನಗೆ ಫುಲ್ ಹ್ಯಾಪಿ ಆಯಿತು. ಸೊ ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲಪ್ಪೇ. ಇನ್ಸ್ಟಾಲೇಷನ್ ಆಗಿಲ್ಲ, ರವಿಯಣ್ಣ ಬರಬೇಕು. ಸೊ ಸ್ವಾಮಿ ಏನೋ ಮಿಷಿನ್ ತಗೊಂಡೋಗಿದ್ದಾನಂತೆ. ಸೊ ಮಿಷಿನ್ ಬಂದಿದ ತಕ್ಷಣ ರವಿಯಣ್ಣ ಅದನ್ನು ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇನು ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ, ಯಾಕಂದರೆ ನಮ್ಮ ಬುಕ್ಕಿಂಗ್ ಆದರೆ ಸಾಕು, ನಮ್ಮ ಟೆಕ್ನಿಷಿಯನ್ಸ್ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಸೊ ಬೇಗ ಮುಗಿಸ್ಕೊಡ್ತಾರೆ ಗೈಸ್, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ಸೊ ಈಗ ನಾನು ಮನೆಗೆ ಬಂದಿದ್ದೀನಿ ಗೈಸ್. ಸ್ವಲ್ಪ ಊಟ ಮಾಡಿಕೊಂಡು ಮತ್ತೆ ಕೆಲಸಕ್ಕೆ ಹೋಗಬೇಕು. ಸೊ ಮತ್ತೆ ಆಶಿಕ್ ಸರ್ ಬರ್ತಾರೆ ಏನೋ ಗೊತ್ತಿಲ್ಲ, ಪಕ್ಕಾ ಕಾಲಂತೂ ಮಾಡ್ತಾರೆ. ಒಂದು ಬುಕ್ಕಿಂಗ್ ಆಗೈತೆ, ಬುಕ್ಕಿಂಗ್ ಆದರೆ ಅವ್ರು ಈ ಕಡೆ ತಲೆ ಹಾಕಲ್ಲ. ಅಕಸ್ಮಾತ್ ಹಂಗೂ ಬಂದರು ಅಂದರೆ ಸೊ ಹೋಗಬೇಕು. ಏನೋ ಸುಂಕದ ಕಟ್ಟೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ, ಅದೊಂದು ಬೇರೆ ಪ್ರಾಬ್ಲಮ್. ಇವಾಗ ಸುಂಕದ ಕಟ್ಟೆ ಇದಾದರೆ ಸ್ವಲ್ಪ ಹತ್ರ ಐತಿ, ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಡ್ಬೋದಿತ್ತು. ಸುಂಕದ ಕಟ್ಟೆ ಹಾಕ್ತಾ ಇದ್ದಾರಂತೆ ಇವಾಗ. ನೋಡೋಣ ಗೈಸ್, ಅಲ್ಲೂ ಫಸ್ಟ್ ಹಾಫ್, ಇಲ್ಲಿ ಸೆಕೆಂಡ್ ಹಾಫು, ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಈ ಥರ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಬಟ್ ಲೆಟ್ಸ್ ಸಿ, ನೋಡೋಣ. ಇವಾಗ ಸ್ವಲ್ಪ ಊಟ ಮಾಡಿಕೊಂಡು ಮತ್ತೆ ಬರ್ತೀನಿ ಗೈಸ್. ಇವಾಗ ನಾನು ಮನೇಲಿ ಊಟ ಮುಗಿಸ್ಕೊಂಡು ಮಹೇಶ್ ಸರ್ ಏನೋ ಸ್ವಲ್ಪ ಅರ್ಜೆಂಟ್ ಆಫೀಸ್ ಹತ್ರ ಬಾ ಅಂತ ಅಂದರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಗೈಸ್. ನಮ್ಮ ಮಹೇಶ್ ಸರು ನನ್ನ ಆಫೀಸಿಗೆ ಕರೆದ್ಬಿಟ್ಟು ಅವರೇ ಆಫೀಸಲ್ಲಿ ಇಲ್ಲ ಗೈಸ್, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ಅವರೇ ಬಂದಿಲ್ಲ ಇನ್ನು. ಇವಾಗ ನಾನು ಮತ್ತೆ ನಮ್ಮ ರಜೆ ಸರ್ ಇಬ್ಬರು ಟೀ ಕುಡಿಗೆ ಹೋಗ್ತಾ ಇದ್ದೀವಿ. ಸೊ ಮಹೇಶ್ ಸರ್ ಇಲ್ಲ ಅಂತೇಳಿ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ನಾನು ಇವಾಗ ಎಕ್ಸೆಲ್ ಕೆಲಸಕ್ಕೆ ಬೇರೆ ಹೋಗಬೇಕು. ಸರ್ ಬರೋದು ಲೇಟ್ ಆಯಿತು ಅಂದರೆ ನಾನು ಎಕ್ಸೆಲ್ ಕೆಲಸಕ್ಕೆ ಹೋಗ್ತೀನಿ ಗೈಸ್. ಬೆಳಿಗ್ಗೆ ಏನು ಮಾಡಿದ್ದೀನಿ ಗೊತ್ತಾ, ನಿನ್ನೆ ಆ್ಯಕ್ಚುಲಿ ನಮ್ಮ ಮಾಮನ ಮನೆಗೆ ಹೋದಾಗ ನಂದು ಗಾಡಿ ಕೀ ತಗೊಬಂದು ಸ್ವಾಮಿ ಗಾಡಿಗೆ ಹಾಕ್ಬಿಟ್ಟಿದ್ದೀನಿ. ಮುಂದೆ ಗಾಡಿ ಜಾಗ ಇತ್ತಂತ ಇಕ್ಕಿದ್ದೀನಿ, ಜಾಬಲ್ಲಿ ಇತ್ತು. ಸುಮ್ಮನೆ ಎಲ್ಲಾದರೂ ಬಿದ್ದಿದ್ದೋಗ್ಬಿಡುತ್ತೆ ಅಂತ ಸ್ವಾಮಿ ಗಾಡೀಲಿ ಇಟ್ಟಿದ್ದೀನಿ. ಬಟ್ ಅದೇನಾಗೈತೆ, ನನಗೆ ಮರ್ತೋಗ್ಬಿಟ್ಟೈತೆ. ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹುಡ್ಕಾಡ್ತೀನಿ, ಕೀನೇ ಸಿಗ್ತಾ ಇಲ್ಲ. ಲಾಸ್ಟ್ಗೆ ಎಲ್ಲೋ ಬಿದ್ದಾಗೈತೆ ಅಂದ್ಬಿಟ್ಟು ನಾನು ಸ್ಪೇರ್ ಕೀ ಇನ್ನೊಂದು ಇರುತ್ತಲ್ಲ ಅದೆಲ್ಲ ಹೊಡೆದೋಗಿತ್ತು, ಇದು ಹೊಸದು ಮಾಡಿಸಿದ್ದು. ಸೊ ಇನ್ನೊಂದು ಹಳೆ ಕೀ ಇತ್ತಲ್ಲ ಅದನ್ನ ಎತ್ಕೊಂಡು ಹೋದೆ. ಸ್ವಾಮಿ ಇವಾಗ ಫೋನ್ ಮಾಡ್ಬಿಟ್ಟು ಹೇಳ್ದವನೇ, ಅಯ್ಯ ನಿನ್ನ ಗಾಡಿ ಕೀ ನನ್ನ ಹತ್ರನೇ ಐತೆ ಕಣೋ, ಗಾಡಿ ಇಲ್ಲಿ ಮುಂದೆಗಡೆ ಹಾಕಿದ್ಯಾ, ನೀನು ಕರೆಕ್ಟಾಗಿ ನೋಡಿಲ್ಲ ಅಂತ. ಅಯ್ಯೋ ನನಗೆ ತಲೆ ಕೆಟ್ಟೋಯ್ತು. ಇದೇನಪ್ಪ ನಂಗೆ ಇಷ್ಟೊಂದು ಮರವಾಗ್ಬಿಟ್ಟೈತಿ. ನೆನ್ನೆ ನಾನೇ ಹಾಕಿದ್ದು ಹೋಗ್ಬೇಕಾದ್ರೆ, ಅಷ್ಟು ಬೇಗ ಮರ್ತೋಗ್ಬಿಟ್ಟೈತೆ. ಹಾಕಿದೆ. ಸೊ ಸ್ವಾಮಿ ಇವಾಗ ಫೋನ್ ಮಾಡ್ಬಿಟ್ಟು ಹೇಳ್ದ, ಓಕೆ ಇಲ್ಲ ಅಂದಿದ್ರೆ ಇನ್ನೊಂದು ಹೊಸ ಕೀ ಮಾಡಿಸ್ಬೇಕಿತ್ತು. ಸೊ
ಸದ್ಯ ಹೆಂಗೋ ಒಳ್ಳೇದಾಯ್ತು ಗೈಸ್ ನೆನ್ನೆ ನೈಟ್ ಲೇಟಾಗಿ ಮನೆಗೆ ಬಂದ್ವಿ ಅಂತ ಜಿಮ್ಗೆ ಹೋಗೋಕ್ಕಾಗಿಲ್ಲ. ಸೊ ಅದಕ್ಕೆ ನಾನು ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಬ್ರೋ ಬೆಳಗ್ಗೆನೇ ಜಿಮ್ಗೆ ಹೋಗಿದ್ರಂತೆ. ಬ್ರೋ ಬನ್ನಿ ಬ್ರೋ, ಒಬ್ಬನೇ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಸೊ ಬರ್ತೀನಿ ಅಂತ ಹೇಳಿದರೆ, ಇವತ್ತು ಮಂಡೇ ಆಗಿರೋದ್ರಿಂದ ಪಕ್ಕಾ ಚೆಸ್ಟ್ ಇರುತ್ತೆ ಅಂತ ನನಗೆ, ಯಾವಾಗಲೂ ಮಂಡೇ ಚೆಸ್ಟೇ ಮಾಡೋದು. ಸೊ ಅದಕ್ಕೆ ಇವತ್ತು ಚೆಸ್ಟೇ ಇರುತ್ತೆ ಅಂತ ನನಗೆ ಫೀಲು. ಏನೇನೋ ಇದೆ ಇಷ್ಟು ಸಾಕು. ಗೈಸ್ ನಂದು ಜಿಮ್ಮು ಮುಗೀತು, ಟೈಮು ಆಯಿತು. ಸೊ ಗೈಸ್ ಇವತ್ತು ಒಂದು ನಾಯಿ ನೋಡೋಕೆ ಹೋಗಿದ್ದೆ. ಹೆಂಗೈತೆ ಅಂದರೆ ಚಿರತೆ ಇದ್ದಂಗೆ ಐತೆ ನಾಯಿ ಅದು. ಸೊ ಅತಿ ಶೀಘ್ರದಲ್ಲೇ ತೋರಿಸ್ತೀನಿ. ಆ ನಾಯಿನ ಸ್ವಲ್ಪ ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀನಿ ನಾನು, ಅಂದರೆ ಸ್ವಲ್ಪ ಮಾತಾಡಿಸ್ಕೊಂಡು ಮುಟ್ಟೋ ಥರ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಆಟ ಆಡ್ಸೋ ಥರ ಆದಾದಮೇಲೆ ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ ಅಂದರೆ ಆ ನಾಯಿ. ಅದ್ರ ಹೆಸರು ಬಂದು ಭೈರವ ಅಂತ. ಸಕ್ಕದ ಐತೆ ಡಾಗ್ ಮಾತ್ರ. ಸೊ ಇವಾಗ ಸ್ವಾಮಿಗೆ ಫೋನ್ ಮಾಡಿದ್ದೆ, ಇನ್ನೇನು ಬರ್ತಾಯಿದ್ದೀನಿ ಅಂತ ಅಂದ. ಆವಾಗಲೇ ಬರ್ತಾಯಿದ್ದೀನಿ ಅಂದ, ಇನ್ನೂ ಬಂದಿಲ್ಲ. ಅವನಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಗೈಸ್. ಸೊ ಅವ್ನು ಬಂದಿದ್ದ ತಕ್ಷಣ ಬಟ್ ಒಬ್ಬನೇ ಇರೋಕ್ಕೆ ಬೇಜಾರಾಗ್ತಾಯಿದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಎಷ್ಟೊಂದು ಗಂಟೆ ರೀಲ್ಸ್ ನೋಡಿದೆ, ಬೇಜಾರಾಯಿತು. ಇನ್ಸ್ಟಾದಲ್ಲಿ ಇನ್ನೂ ಇದಾಗ್ತಾ ಇಲ್ಲ, ನಾನು ಎಡಿಟ್ ಮಾಡ್ತಾ ಇರೋದು ಆಗ್ತಾಯಿಲ್ಲ. ಯಾಕಂದರೆ ನನಗೆ ಇದು ಮಾಡಿ ಅದನ್ನು ಮಾಡೋಕ್ಕಾಗ್ತಾಯಿಲ್ಲ ಗೈಸ್. ಸ್ವಲ್ಪ ಇವಾಗ ಸ್ವಾಮಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳವನೇ. ನನಗೆ ಗೊತ್ತಿಲ್ಲ, ಅಷ್ಟೊಂದು ಎಡಿಟ್ ಮಾಡೋಕ್ಕೆ ನನಗೆ ಗೊತ್ತಿಲ್ಲ ಗೈಸ್. ಆ್ಯಕ್ಚುಲಿ ನನಗೆ ಬರೋದೇ ಸ್ವಲ್ಪ ನಾನು ಏನು ಮಾತಾಡಿರ್ತೀನೋ ಅದನ್ನು ಕಟ್ ಮಾಡಿ ಆ ಥರ ಅಷ್ಟೇ ಕಲ್ತಿರೋದು. ಸೊ ಏನು ಗೊತ್ತಾ, ನಾನು ನೈಟ್ ಒಂದ್ಸಲ ಕೂತ್ಕೊಂಡ್ರೆ ನಾನು ಇದನ್ನು ಎಡಿಟ್ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿರುತ್ತೆ ಗೈಸ್. ಇದನ್ನು ಮಾಡಿಕೊಂಡು ಅದನ್ನು ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದನ್ನು ಮಾಡ್ತೀನಿ, ಬಟ್ ಸ್ವಲ್ಪ ಟೈಮ್ ಬೇಕು ಗೈಸ್. ನಿಜವಾಗ್ಲೂ ನನಗೆ ಕೆಲಸ ಮಾಡಿಕೊಂಡು ಇದನ್ನು ಎಡಿಟ್ ಮಾಡಿ ಮತ್ತೆ ಬೆಳಗಿನ ಜಾವ 5 ಗಂಟೆಗೆ ಜಿಮ್ಗೆ ಹೋಗೋದು ಸ್ವಲ್ಪ ನನಗೆ ನಿದ್ದೆ ಆಗ್ತಾಯಿಲ್ಲ ಕರೆಕ್ಟಾಗಿ. ಬಟ್ ಸ್ಟಿಲ್ ಓಕೆ, ಒಂದೊಂದು ಸಲ ಹಂಗಾಗೈತೆ. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಮ್ಯಾನೇಜ್ ಮಾಡ್ತೀನಿ. ಬಟ್ ನಾನು ಮಾಡೋ ಕೆಲಸಕ್ಕೆ, ನಾನು ಮಾಡೋ ಇದಕ್ಕೆ ದಯವಿಟ್ಟು ನೀವು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ತಾ, ಇವಾಗ ಒಂದು 50 ವ್ಯೂಸ್ ಬರ್ತಾಯಿದ್ದ ಗೈಸ್. ಒಂದು 100 ವ್ಯೂಸ್ ಬರೋ ಥರ ಮಾಡಿ ಸಾಕು. ನೋಡ್ತಿರೋ ಪ್ರತಿಯೊಬ್ಬರು ಲೈಕ್ ಮಾಡಿ, ಕಮೆಂಟ್ ಮಾಡ್ತಾಯಿರಿ. ಚಿಕ್ಕ ಪುಟ್ಟ ಏನೇ ಆಗಲಿ, ತಮಾಷೆ ಆಗಲಿ, ರೇಗ್ಸೋದಾಗಲಿ, ಟ್ರೋಲ್ ಆಗಲಿ, ಏನಾದರೂ ಆಗಲಿ, ಒಟ್ಟಿನಲ್ಲಿ ಒಂದು ಕಮೆಂಟ್ಗೆ ಏನಾದರೂ ಪರವಾಗಿಲ್ಲ ಮಾಡಿ ಗೈಸ್. ಸೊ ಆವಾಗ ಏನು ನಂದು ವ್ಯೂಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನನ್ನ ವೀಡಿಯೋನ ಫುಲ್ಲು ಸ್ಕಿಪ್ ಮಾಡ್ದಂಗೆ ನೋಡ್ತಾ ಇರಿ. ಒಂದಲ್ಲ ಒಂದಿನ ಒಳ್ಳೆ ಕಂಟೆಂಟ್ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ನಾನು ಕೊಡ್ತಾಯಿದ್ದೀನಿ. ಬಟ್ ಅಲ್ಲಿವರೆಗೂ ತೊಗೊಂಡೋಗೋ ಜವಾಬ್ದಾರಿ ನಿಮ್ಮದೇ ಗೈಸ್. ದಯವಿಟ್ಟು ನನ್ನ ಮೂವ್ ಮಾಡಿ ಸ್ವಲ್ಪ ಪ್ರೋತ್ಸಾಹ ಕೊಡಿ ಗೈಸ್. ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ ಗೈಸ್. 10 ಗಂಟೆ ಆಯ್ತು, ಇವಾಗ ಬಂದಾನೆ ಮನೆಗೆ. ಏನ್ರಲ್ಲಿ ಹೊಡಿಬೇಕು ಇವನಿಗೆ? ಅಲ್ಲ 10 ಗಂಟೆ ಏನೋ ಮಾಡ್ತಾ ಇದ್ದೆ? ಯಾರು ಮಾಡಿದ್ರೆ ಕೆಲಸ ನೀನು ಒಬ್ಬನೇ ಮಾಡ್ತಾ ಇದೀಯಾ? ನಾವ್ ಹಂಗಲ್ಲ ಬರೋಕ್ಕಾಗಲ್ಲಮ್ಮ. ಅಲ್ಲ ಗೈಸ್ 10 ಗಂಟೆ ಆಯ್ತು, ಇವಾಗ ಒಂದೊಂದು ಕೆಲಸ ಜವಾಬ್ದಾರಿ ಇಲ್ವಾ ಮನೆಯಲ್ಲಿ ಹೋಗ್ಬೇಕು ಅಂತ? ಕರೆಕ್ಟು. ಎಷ್ಟು ಲಕ್ಷ ದುಡಿತಾ ಇದೆಯೋ? 10 ಗಂಟೆ ಕೆಲಸ ಮಾಡ್ಬಿಟ್ಟು ನಾಳೆ ಬಾ ನನ್ನ ಜೊತೆ. ಯಾಕೆ ಬರ್ಲಿ 10 ಗಂಟೆ ಕೆಲಸ ಮಾಡಿ? ಒನ್ ಡೇ ಅಷ್ಟೇ, ಒನ್ ಡೇ ಬಾ. ಒನ್ ಡೇನು ಇಲ್ಲ, ಒಂದ್ ದಿನನೂ ಇಲ್ಲ, 1 ನಿಮಿಷನೂ ಬರಲ್ಲ ನಾವು. ಕರೆಕ್ಟಾಗಿ ಟೈಮ್ ಬರ್ಬೇಕು ಮನೆಗೆ. ಬಂದು ಮೊಟ್ಟೆ ಇಕ್ಬೇಕು. ಈ ಮೊಟ್ಟೆ ಇಟ್ಟು ಮರಿ ಇಕ್ತೀವ ಮನೆಗೆ ಬರೋದ್ಕಲ್ಲಿ ಟೈಮ್ಗೆ. ಗೈಸ್ ನೋಡಿದ್ರ ಗೈಸ್, ಅವನೆಲ್ಲದಕ್ಕೂ ರೆಡಿ. ಅವನೇ ದುರಾಂಕಾರ ಅಂದ್ರೆ ನಾನಂದ್ರೆ ನಮ್ಮ ಅಪ್ಪ. ಅವನು ಸುಸ್ತಾಗೋಯ್ತು ಗೈಸ್, ಅವ್ನಿಗೆ ಬೈದಿ ಅಯ್ಯ. ಇದು ಬೆಳಿಗ್ಗೆ ಸ್ವಲ್ಪ ಬೇಗ ಇದ್ದೋಳು. ಬೆಳಿಗ್ಗೆ ಬೇಗನ ಗೈಸ್ ಯಾವಾಗ ದನ ಬಿದ್ದಂಗೆ ಬಿದ್ದಿರ್ತಾನೆ ಗೈಸ್. ವ್ಲಾಗರ್ಸ್ ಕೇಳ್ತಾ ಇರ್ತಾರೆ, ಸ್ವಾಮಿನ ಯಾಕೆ ತೋರಿಸಿಲ್ಲ ಇವತ್ತು ಅಂತ. ಬೇಗ ಇರ್ಬೇಕಾ? 10 ಗಂಟೆ ಸಾಕಾ? ಗೈಸ್ ಇವತ್ತು ನಮ್ಮ ಮನೇಲಿ ಟೊಮೊಟೊ ಸಾರು, ಅದ್ರ ಜೊತೆಗೆ ಮೊಟ್ಟೆ ಮತ್ತು ರೈಸ್ ಮಾಡಿದ್ರಿ. ಇವತ್ತು ಮುದ್ದೆ ಮಾಡಿಲ್ಲ, ಆಸಿಡ್ ಖಾಲಿ ಆಗ್ಬಿಟ್ಟೈತಂತೆ. ಸೊ ಚೆನ್ನಾಗಿ ಹೊಟ್ಟೆ ತುಂಬ ಊಟ ತಿನ್ಕೊಂಡು ಸೊ ಇವತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬೈ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋರಿಗೆ ಸಬ್ಸ್ಕ್ರೈಬ್ ಮಾಡುವಂಥ ಒಳ್ಳೆ ಬುದ್ಧಿ ಕೊಡಪ್ಪ.